ನಾ ಹೇಳಿಲ್ವಾ ಅಮ್ಮವ್ರೆ ಈ ಕುಳ್ಳಿ ಏನೋ ತರಲೆ ಮಾಡಿರ್ತಾಳೆ ಅಂತ. ಏನ್ ಮಾಡ್ದೆ? ಅಷ್ಟೊಂದ್ ಬೆಳಕು ರೂಮ್ ಒಳಗೆ ಹೇಗ್ ಬಂತು? ಅಷ್ಟೇ ತಾನೇ, ಬನ್ನಿ ತೋರಿಸ್ತೀನಿ. ಬನ್ನಿ ಬನ್ನಿ. ಅಮ್ಮ, ನೀನ್ ಎಲ್ಲಿ ನಿಂತಿದ್ದೆ? ಇಲ್ಲೇ ನಿಂತಿದ್ದೆ. ಹೌದಾ, ತಡಿ. ಅಯ್ಯೋ ಅರೆ ಭೈರವಿ, ಕಣ್ಣು ಉರಿತಿದೆ. ಅರೆ ಭೈರವಿ, ಅಯ್ಯೋ ಭೈರವಿ, ಒಂದ್ ನಿಮಿಷ ಆಫ್ ಮಾಡ್ತೀನಿ. ಆಕ್ಚುಲ್ ಆಗಿ ನಾನು ಕಮಲಮ್ಮಜ್ಜಿನ್ ಸಿಗಾಕ್ಸೋಣ ಅನ್ಕೊಂಡಿದ್ದೆ, ಆದ್ರೆ ನೀನ್ ಬಂದ್ ಸಿಗಾಕೊಂಡೆ. ಇವಾಗ ನೀನೇ ಹೇಳಿ ಕಮಲಮ್ಮಜ್ಜಿನ ಸಿಗಾಕ್ಸ್ದೆ. ಅಚ್ಚರಿ, ಇದೆಲ್ಲ ಯಾವಾಗ ಕಲ್ತೆ ನೀನು? ಅಯ್ಯೋ, ಆ ಕಿಟಕಿಯಿಂದ ಆಚೆ ಒಂದ್ ದೊಡ್ಡ ಬಲ್ಬ್ ಹಾಕಿದೀನಿ. ಇಲ್ಲ ಆನ್ ಮಾಡಿದ್ರೆ ಅಲ್ಲಿ ಆನ್ ಆಗುತ್ತೆ, ಇಲ್ಲ ಆಫ್ ಮಾಡಿದ್ರೆ ಅಲ್ಲಿ ಆಫ್ ಆಗುತ್ತೆ. ಹೆಂಗೆ ನಾವು ಸೂಪರ್ ನೀನು. ತರ್ಲೆ. ಅಮ್ಮ ಎಷ್ಟ್ ಸಲ ಹೊಡಿತ್ಯಾ? ಅಲ್ಲ ಅಪ್ಪ, ನಿನ್ ಮಗಳು ಎದುರುಗಡೆನೆ ಇದ್ದಾಳೆ, ಅವಳನ್ನ ಬಿಟ್ಟು ಈ ದಿಂಬುನ ಮುದ್ದು ಮಾಡ್ತಿದ್ಯಲ್ಲ, ಇದ್ ನಿನಗೆ ನ್ಯಾಯ ಅನ್ಸುತ್ತಾ ಅಪ್ಪ? ನನ್ನ ಅಪ್ಪ ಅಂತ ಕರಿಬೇಡ ಅಂತ ನಿಂಗೆ ಎಷ್ಟೊತ್ತಿ ಹೇಳೋದು? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವ ನಿಂಗೆ? ಇನ್ನೇನಂತ ಕರಿಬೇಕು ನಿಮ್ಮನ್ನ? ಕಂದ ಅಂತ ಕರೀಲ? ಪುಟ್ಟ ಅಂತ ಕರೀಲ? ಮಗ್ನೆ ಅಂತ ಕರೀಲ? ಇದರಲ್ಲಿ ಯಾವ ತರ ಕರಿಬೇಕು ಅಂತ ಹೇಳು, ಹಾಗೆ ಕರಿತೀನಿ. ನಡು, ನೀನು ಕರೆಯೋದು ಬೇಡ, ನನ್ನ ಹತ್ರ ಮಾತಾಡೋದು ಬೇಡ. ನನ್ನ ತಟ್ಟೆಗೆ ನೀನು ಬರಬೇಡ, ನಿನ್ನ ತಟ್ಟೆಗೆ ನಾನು ಬರಲ್ಲ. ಯಾವುದೋ ಕಾಮಿಡಿ ಆರ್ಟಿಸ್ಟ್ ಹೇಳ್ದಂಗಿದೆ. ಈ ಗೆರೆ ದಾಟಿ ನಾನು ಬರಲ್ಲ, ಆ ಗೆರೆ ದಾಟಿ ನೀನು ಬರಬೇಡ ಅನ್ನೋ ಹಾಗೆ. ಏಯ್, ನಾನು ಕಾಮಿಡಿ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಆಚೆ ಜನರ ಹತ್ರ ಸೀರಿಯಸ್ ಆಗಿರ್ಬೇಕು, ಆದ್ರೆ ಮನೇಲಿ ಸೀರಿಯಸ್ ಆಗಿರ್ಬಾರ್ದು. ನೋಡು, ಮನೇಲಿರೋರನ್ನ ಬೇಕಾದ್ರೆ ಭೈರವಿ ಅಂತ ಯಾಮರ್ಸ್ಬೋದು, ಆದರೆ ನಾನು ನಂಬಲ್ಲ, ನಾನು ಮಾತ್ರ ನಂಬಲ್ಲ. ಹೌದಾ? ಹಾಗಾದ್ರೆ ಅಮ್ಮ ಹತ್ರ ಹೋಗಿ ಸತ್ಯ ಹೇಳ್ಬಿಡು. ಹೇಯ್, ಅದೆಲ್ಲ ನೀನು ನಂಗೆ ಹೇಳಕ್ ಬರಬೇಡ. ಮಾತಾಡಬೇಡ ಅಂತ ಹೇಳಿದ್ಮೇಲೆ ಮಾತಾಡಬಾರ್ದು ಅಷ್ಟೇ. ಆಯ್ತು, ಅಮ್ಮನ ಹತ್ರ ಹೋಗಿ ಹೇಳ್ತೀನಿ. ಅಪ್ಪ ನನ್ನ ಹತ್ರ ಮಾತಾಡಲ್ವಂತೆ, ಯಾಕಿಬ್ರು ಮಾತಾಡ್ತಿಲ್ಲ ಅಂತ ನನ್ನ ಕೇಳ್ಬೇಡ ಅಂತ ಹೇಳ್ತೀನಿ. ಹೇಯ್, ಅವಳಿಗಿರೋ ಸಮಸ್ಯೆಗಳು ಸಾಲ್ತಾ ನೀನ್ ಬೇರೆ ಇನ್ನೂ ಸಮಸ್ಯೆಗಳನ್ನ ತಂದಿಡ್ತೀಯ? ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಹೋಗಿ ಅಮ್ಮನ್ಗೆ ಹೇಳೇ ಹೇಳ್ತೀನಿ. ಹೇಯ್, ನಿಂತ್ಕೋ. ನಿನ್ಗೇನ್ ಬೇಕು? ಯಾಕೆ ಈ ಥರ ನನ್ನ ತಲೆ ತಿಂತಿದ್ಯಾ ನೀನು? ನೀನ್ ನನ್ನ ಹತ್ರ ಮೊದ್ಲಂತೆ ಇರ್ಬೇಕು. ನಾನು ಹೇಳಿದ್ನೆಲ್ಲ ನೀನ್ ಕೇಳ್ಬೇಕು, ನಾನು ಕೇಳಿದ್ದೆಲ್ಲ ನೀನ್ ಕೊಡಿಸ್ಬೇಕು, ನನ್ನ ಜೊತೆ ಎಂಜಾಯ್ ಮಾಡ್ಬೇಕು, ನನ್ನನ್ನ ಪ್ರೀತಿಯಿಂದ ಮಾತಾಡ್ಸ್ಬೇಕು. ಈ ಪಿಲ್ಲೋನ ತೆಗೆದು ಸೈಡಿಗೆ ಇಡಬೇಕು.
ನನ್ನನ್ನ ಆಚೆ ಕರ್ಕೊಂಡು ಹೋಗ್ಬೇಕು. ಇಷ್ಟೆಲ್ಲ ಮಾಡಿದ್ರೆ ನಾನು ಅಮ್ಮನ ಹತ್ರ ಏನು ಹೇಳಲ್ಲ. ಅಮ್ಮ ತಾಯಿ, ನೀ ಕೈ ಮುಗಿದು ಕೇಳ್ಕೊತೀನಿ, ಒಂದು 5 ನಿಮಿಷ ಸುಮ್ಮನೆ ಇರ್ತೀಯ ಪ್ಲೀಸ್.